ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿಪರ್ಯಂತಂ ಗುರುಣಾಂ ಅಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಾವು ಪ್ರಯಾಣವನ್ನು ಸಂಪೂರ್ಣವಾಗಿ ದಕ್ಷಿಣ ದಿಕ್ಕಿನ ಕಡೆಗಿರುವ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಅಲ್ಲಿರುವ ಭಗವದ್ರೂಪಗಳನ್ನು ವಿಶೇಷವಾಗಿ ಚಿಂತನೆ ಮಾಡಿ ಶಿಷ್ಯರಿಗೆ ಆದದೇ ಸ್ಥಳಗಳಲ್ಲಿ ಯಾವ್ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೋ ಅದೇ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಆ ಭಗವಂತನಲ್ಲಿ ಇನ್ನೂ ಹೆಚ್ಚು ಭಕ್ತಿ ಬರುವ ಹಾಗೆ ತಮ್ಮ ಸಿದ್ಧಾಂತದ ಏನು ವೇದವ್ಯಾಸ ದೇವರು ರಚನೆ ಮಾಡಿರುವ ಬ್ರಹ್ಮಸೂತ್ರಗಳ ಉಪನ್ಯಾಸವನ್ನೂ ಕೂಡ ಮಾಡಿ ಅದರಿಂದ ತತ್ವಜ್ಞಾನ ಪ್ರಚಾರ ಜೊತೆಗೆ ಅಲ್ಲಿರುವ ಭಗವಂತನ ದರ್ಶನ ಈ ಎರಡನ್ನೂ ಮಾಡ್ತಾ ಇದರ ಜೊತೆಗೆ ಮತ್ತಲ್ಲಿ ವಾದಿಗಳ ನಿಗ್ರಹ ಮತ್ತು ಅದರ ಮಧ್ಯದಲ್ಲೇ ಬಂದ ಚಾತುರ್ಮಾಸ್ಯದ ಸಮಾಪ್ತಿ. ಹೀಗೆ ತಾವು ಒಂದು ಬಾರಿ ಸಂಚಾರಕ್ಕೆ ಹೋದಾಗ ಎಲ್ಲ ರೀತಿಯ ಕಾರ್ಯಗಳನ್ನು ಮುಗಿಸ್ತಾ ಶ್ರೀಮುಷ್ಣ ಕ್ಷೇತ್ರದ ತನಕ ಬಂದು ಅಲ್ಲಿಂದಲೂ ಮುಂದಕ್ಕಿರುವ ಎಲ್ಲ ಭಗವದ್ರೂಪಗಳನ್ನು ದರ್ಶನ ಮಾಡಿ ವಾಪಸ್ ಯಾವ ಮಾರ್ಗದಿಂದ ಬಂದಿದ್ದರೋ ಅದೇ ಮಾರ್ಗದಲ್ಲಿ ಹಿಂತಿರುಗಬೇಕಾದ್ರೆ ಪಯಸ್ವಿನಿ ನದಿಯ ತೀರಕ್ಕೆ ಬರ್ತಾರೆ. ಆ ಪಯಸ್ವಿನಿ ನದಿಯ ತೀರದಲ್ಲಿ ಅಲ್ಲಿ ಒಂದು ದೇವಾಲಯ, ಆ ದೇವಾಲಯದ ಒಳಗಡೆ ತಾವು ಪ್ರವೇಶ ಮಾಡಿದರು. ಅವರು ಆ ದೇವಾಲಯದ ಒಳಗಡೆ ಯಾಕೆ ಹೋದರು ಅಂದರೆ ಎಲ್ಲ ಅಲ್ಲಿ ಪಯಸ್ವಿನಿ ನದಿ ತೀರಕ್ಕೆ ಈ ಮೊದಲು ಬಂದಿದ್ದರು, ಬಂದು ಅಲ್ಲಿ ಮುಂದೆ ಈ ತೀರದಲ್ಲಿ ದುರ್ಗಾದೇವಿಯ ಅವತಾರ ಆಗತ್ತೆ ಅನ್ನೋದನ್ನು ತಿಳಿಸಿದ್ರು. ಅದೇ ಸ್ಥಳದಲ್ಲಿರುವ ಒಂದು ದೇವಾಲಯದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಮೊದಲು ಎಷ್ಟೋ ಜನಕ್ಕೆ ವಾದಿಗಳು, ಎಲ್ಲ ವಾದಿಗಳು ಒಂದು ಊರಲ್ಲಿ ಎಷ್ಟು ಜನ ಇರ್ತಾರೋ ಅವರಿಗೆಲ್ಲ ಮೊದಲೇ ಆಚಾರ್ಯರು ಬರ್ತಿದ್ದಾರೆ, ಅವರ ಹತ್ರ ವಾದ ಮಾಡಲಿಕ್ಕೆ ಹೋಗಬೇಕು, ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಯಾರ್ಯಾರಿಗೆ ಗೊತ್ತಾಗ್ತಿತ್ತೋ ಅವರೆಲ್ಲ ಒಂದು ವಾದ ಮಾಡ್ಕೊಂಡು ಹೋಗ್ತಾಯಿದ್ರು. ಅವರು ವಾದ ಮಾಡಿ ಮುಂದೆ ಹೋದ ಮೇಲೆ ಎಷ್ಟೋ ಜನಕ್ಕೆ ಅನ್ನಿಸ್ತಿತ್ತು ನಾವು ವಾದ ಮಾಡಬೇಕಿತ್ತು ಅಂತ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ವಿಷಯ. ಕೆಲವರಿಗೆ ನಾವು ವಿಷಯ ತಿಳ್ಕೊಳ್ಬೇಕಾಗಿತ್ತು, ಆ ಸಮಯ ಕಳ್ಕೊಂಡ್ವಿ, ಅವರು ಮುಂದಿನ ಊರಿಗೆ ಹೊರಟೋದ್ರು ಅನ್ನುವ ಬೇಸರ, ಕೆಲವರಿಗೆ ಕಾತರ, ಮತ್ತು ಕೆಲವರಿಗೆ ನಾನೇ ಜಯಿಸ್ತೀನಿ ಅನ್ನುವ ದುರಹಂಕಾರ. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಶಿಷ್ಟವಾದ ಮನೋಭಾವನೆಗಳು. ಹಾಗಾಗಿ ದೇವಾಲಯದ ಒಳಗಡೆ ಬಂದದ್ದು ಇದೇ ಉದ್ದೇಶದಿಂದ. ಕೆಲವರೆಲ್ಲ ವೇದ ಪಂಡಿತರು, ಅವರ ಬಗ್ಗೆ ಹೇಳ್ತಾರೆ, ಷಡಂಗ ಸಹಿತವಾದ ವೇದಾಧ್ಯಯನವನ್ನು ಮಾಡಿ ಆ ವೇದಗಳಿಗೆ ಅರ್ಥವನ್ನು ಹೇಳುವಷ್ಟು ಸಾಮರ್ಥ್ಯ, ಅಷ್ಟು ದೊಡ್ಡ ವಿದ್ವಾಂಸರು ಬಂದು ನಾವು ನಿಮ್ಮ ಜೊತೆ ವಾದ ಮಾಡಬೇಕು ಅಂತ ಬರ್ತಾರೆ. ಬಂದು ಆ ದೇವಾಲಯದ ಒಳಗಡೆ ಕೂತ್ಕೊಂಡಾಗ ಅದರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ. ಆಚಾರ್ಯರು ಕೂತರೆ ಅವರು ಸೂರ್ಯನ ರೀತಿಯ ಪ್ರಕಾಶ ಅವರದ್ದು, ಇಡೀ ಆ ಸಭೆಯಲ್ಲಿ ಶೋಭಿಸ್ತಾ ಇದ್ದದ್ದು ಆಚಾರ್ಯರು ಮಾತ್ರ ಅಂತ ಪಂಚಮ ಸರ್ಗದಲ್ಲಿ ನಡೆದ ಕಥಾ ಭಾಗವನ್ನು ನೋಡಿದ್ದೇವೆ. ಇದಾದ ಮೇಲೆ 6ನೆಯ ಸರ್ಗದಲ್ಲಿ ಆಚಾರ್ಯರು ಐತರೇಯಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತಭಾವಮಿತಿ ತಾವದುವಾಚ. ಆವಾಗ ಅಲ್ಲಿ ಬಂದ ವೇದ ವಿದ್ವಾಂಸರುಗಳೇನಿದ್ದಾರೆ ಅವರ ಮನೋಭಾವ, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇತ್ತು ಅಂದರೆ, ಇವರು ವೇದಾಂತ ಶಾಸ್ತ್ರಗಳನ್ನು ಓದಿರಬಹುದು, ಒಬ್ಬೊಬ್ಬರು ವಿದ್ವಾಂಸರು ಒಂದೊಂದು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ವಾಸ್ತವಿಕವಾಗಿ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರ ಸಂಪೂರ್ಣವಾಗಿ ಓದೋದು ಕಷ್ಟ, ಸಂಪೂರ್ಣವಾಗಿ ಓದಿ ಮುಗಿದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಷ್ಟಿದೆ, ಅನಂತವಾಗಿದೆ, ಅದನ್ನು ಓದಿ ಮುಗಿಸೋದು ಅಂತ ಇಲ್ಲವೇ ಇಲ್ಲ. ಎಷ್ಟು ಓದಿದ್ದೇವೋ ಅದನ್ನು ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಿ ಭಗವಂತನಲ್ಲಿ ಭಕ್ತಿ ಬರೋದರಲ್ಲಿ ತಾತ್ಪರ್ಯ. ಏನೇ ಅಧ್ಯಯನ ಮಾಡಿದರೂ ಅದರಿಂದ ಭಗವಂತನ ಮಾಹಾತ್ಮ್ಯ ಗೊತ್ತಾಗಬೇಕು. ಹಾಗಾಗಿ ಈ ಆಚಾರ್ಯರ ಬಗ್ಗೆ ಇವರೆಲ್ಲ ಕೇಳಿದ್ದು ಹೇಗಿತ್ತು ಅಂದರೆ, ಒಂದಿಷ್ಟು ಜನ ವಿದ್ವಾಂಸರನ್ನು ತರ್ಕ ವ್ಯಾಕರಣಗಳನ್ನು ಅಧ್ಯಯನ ಮಾಡಿಕೊಂಡು ಬಂದಿರ್ತಾರೆ. ಅದರಲ್ಲಿ ಇವರು ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಹೇಳಿ ಅದಕ್ಕೆ ಅವರು ಯಾವುದಾದ್ರೂ ವಿರುದ್ಧವಾದ ಅರ್ಥವನ್ನು ಹೇಳಿದರೆ ಅದಕ್ಕೆ ಸರಿಯಾದ ಅರ್ಥ ಇವರು ಹೇಳ್ತಾ ಬಂದಿರ್ಬೋದು. ಆದರೆ ವೇದಗಳ ಬಗ್ಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಏನು ಈ 4 ವೇದಗಳಿದೆ, ಆ ವೇದವನ್ನು ಅಧ್ಯಯನ ಮಾಡಿರ್ತಾರಾ ಅನ್ನೋದರಲ್ಲಿ ಸಂಶಯ. ಬಹುಶಃ ಅಧ್ಯಯನ ಮಾಡಿರಲಿಕ್ಕಿಲ್ಲ ಅಂತಲೇ ಅವರ ಭಾವನೆ. ವೇದ ಮಂತ್ರಗಳನ್ನು ಇವರು ಅಧ್ಯಯನ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ವೇದ ಮಂತ್ರಗಳನ್ನು ಪೂಜೆಗೆ ಬೇಕಾದಷ್ಟು ಅಧ್ಯಯನ ಮಾಡಿರ್ಬೋದು, ಪ್ರತಿನಿತ್ಯದ ಪೂಜೆಗೆ ಎಷ್ಟು ಬೇಕಾಗ್ಬೋದೋ ಅಷ್ಟೊಂದು 5-6 ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿರ್ಬೋದು ಅಷ್ಟೇ. ಅದನ್ನು ಅಧ್ಯಯನ ಮಾಡಿದರೂ ಅದರ ಅರ್ಥಗಳು ಗೊತ್ತಾಗಬೇಕಲ್ಲ. ವೇದ ಮಂತ್ರಗಳಿಗೆ ಅರ್ಥ ಹೇಳೋದು ಅಂದರೆ ಅದು ಚಿಕ್ಕ ಕೆಲಸ ಅಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಚೆನ್ನಾಗಿ ಅಧ್ಯಯನ ಮಾಡಿದರೆ ವೇದ ಮಂತ್ರಗಳಿಗೆ ಅರ್ಥ ಹೇಳ್ಬೋದು. ಹಾಗಾದರೆ ನಾವು ಗಮನಿಸಬೇಕಾದ ಅಂಶ, ಅಲ್ಲಿಗೆ ಬಂದಿದ್ದ ಪ್ರತಿಯೊಬ್ಬ ವಿದ್ವಾಂಸನಿಗೂ ವೇದ ಮಂತ್ರಗಳಿಗೆ ಅರ್ಥ ಹೇಳುವಷ್ಟು ಪಾಂಡಿತ್ಯ ಇತ್ತು.
ಅವರೆಲ್ಲ ಇವಾಗ ಬಂದು ವೇದಗಳ ಬಗ್ಗೆ ಇವರಿಗೆ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಅವರಿಗವರೇ ಆ ದೊಡ್ಡ ಸಭೆಯ ಮಧ್ಯದಲ್ಲಿ ಒಬ್ಬರು ಹಿರಿಯ ವಿದ್ವಾಂಸರು ಅವರು ಎದ್ದು ಹೇಳ್ತಾರೆ, ಐತರೇಯ ಮತ ಕಿಂಚನ ಸೂಕ್ತಂ. ಐತರೇಯ ಸೂಕ್ತ ಅಂದರೆ ಋಗ್ವೇದದ ಒಂದು ಭಾಗ. ಆ ಋಗ್ವೇದದ ಸೂಕ್ತದ ಒಂದು ಭಾಗವನ್ನು ಇವರು ಮೊದಲಿಗೆ ಹೇಳ್ತಾರೆ. ಹೇಳಿ ಇದನ್ನು ತಮ್ಮ ಬಾಯಲ್ಲಿ ಕೇಳಬೇಕು ಅಂತ ಇಲ್ಲಿರೋರಿಗೆಲ್ಲ ಆಸೆ ಆಗಿದೆ. ನೀವು ನಾನು ಹೇಳಿದ ಮಂತ್ರವನ್ನು ಹೇಳಿ ಅದಕ್ಕೆ ಅರ್ಥ ಹೇಳಬೇಕು, ಅದನ್ನು ಮಾಡಿದರೆ ನಮಗೆಲ್ಲ ಸಂತೋಷ ಆಗತ್ತೆ ಅಂತ ಅವರ ಭಾವನೆ. ಅದರಲ್ಲಿ ಒಂದು ವ್ಯಂಗ್ಯವೂ ಇದೆ. ನಾನು ಹೇಳಿದಾಗ ಇವರು ಬಹುಶಃ ವೇದಮಂತ್ರ ಹೇಳಲಿಕ್ಕಿಲ್ಲ, ಅವರು ಸ್ಪಷ್ಟವಾಗಿ ವೇದಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ. ಮಾಡಿ ಅದಕ್ಕೆ ಅರ್ಥವನ್ನು ನೀವು ಹೇಳಿ. ಈ ವೇದಮಂತ್ರವನ್ನು ಹೇಳಬೇಕು, ಅರ್ಥವನ್ನು ಹೇಳಬೇಕು. ವೇದಮಂತ್ರ ಹೇಳೋದು ಅಂದರೆ ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ. ಆ ವೇದಮಂತ್ರಗಳಿಗೆ ಸ್ವರ ಅಂತ ಇರುತ್ತೆ. ಉಚ್ಚ ನೀಚ ಸ್ವರ, ಕೆಳಗಡೆ ಹೇಳೋದು, ಮೇಲ್ಗಡೆ, ಮತ್ತು ಪ್ಲುತ, ಈ ಥರ ಅದಕ್ಕೆಲ್ಲ ಒಂದಿಷ್ಟು ವ್ಯವಸ್ಥೆಗಳಿದೆ. ವೇದಮಂತ್ರ ಹೇಳೋದು ಅಂದರೆ ಸುಮ್ಮನೆ ಬಾಯಿಗೆ ಬಂದಾಗ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಇವರೇ ವೇದಮಂತ್ರ ಹೇಳಿದ ಉದ್ದೇಶ ನಾನು ಹೇಳಿದಾಗ ನೀವು ಹೇಳಿ ನೋಡೋಣ ಅನ್ನೋ ಅರ್ಥದಲ್ಲಿತ್ತದು. ನಾನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನೋ ಆ ಥರ ನೀವು ಹೇಳಲಿಕ್ಕಾಗತ್ತಾ ಅನ್ನುವ ಒಂದು ವ್ಯಂಗ್ಯ ಅದರಲ್ಲಿ ಕಾಣ್ತಾ ಇತ್ತು. ಅದರ ಜೊತೆಗೆ ಅಲ್ಲಿದ್ದ ಎಲ್ಲ ವಿದ್ವಾಂಸರಿಗೂ ಅರ್ಥ ಮೊದಲೇ ಗೊತ್ತಿದೆ. ಎಲ್ಲ ವೇದಮಂತ್ರಗಳಿಗೆ ಅರ್ಥ ಹೇಳುವಂಥವರೇ ಇರೋದು. ಹಾಗಾಗಿ ನೀವು ಅರ್ಥ ಹೇಳಿ ಅಂತ. ಏನು ಹೇಳ್ಬೋದು ಇವರು? ಮೊದಲೇ ಅರ್ಥ ಗೊತ್ತಿದೆ. ಇದೊಂದು ರೀತಿಯ ದೊಡ್ಡ ಪರೀಕ್ಷೆ ಇದು. ಎಲ್ಲ ತಿಳ್ಕೊಂಡಿರುವ ವ್ಯಕ್ತಿ ಪರೀಕ್ಷೆ ಮಾಡಲಿಕ್ಕೆ ಅವನ ಮುಂದೆ ಒಬ್ಬ ಪಾಪ ಈಗಿನ್ನೂ ಕಲಿಯುತ್ತಿರುವ ವಿದ್ಯಾರ್ಥಿ ಹೋದರೆ ಅವನಿಗೆ ಮೊದಲೇ ಭಯ ಬರುತ್ತೆ. ಅವ್ರು ನೋಡಿದ ತಕ್ಷಣ ಭಯ ಬಂದುಬಿಡುತ್ತೆ. ಇವರಿಗೆ ಮೊದಲೇ ಎಲ್ಲ ಗೊತ್ತಿದೆ, ನಾನು ಈಗ ಹೋಗಿ ಏನು ಹೇಳೋದು? ಒಳ್ಳೆ ಅಧ್ಯಯನ ಮಾಡಿದ್ದವನಾದರೆ ಒಂದಿಷ್ಟು ಹೇಳ್ತಾನೆ. ಆದರೆ ಏನೇ ಆದರೂ ಎಲ್ಲ ತಿಳ್ಕೊಂಡಿರೋರ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಏನು ಗೊತ್ತಿಲ್ಲ ಅಂತಾದರೆ ಇವರು ಮಾತಾಡಿದ್ದೇ ಎಲ್ಲ ಸರಿ ಅನ್ನೋ ಹಾಗಾಗೋಗುತ್ತೆ. ಆದರೆ ಆ ಥರ ಅಲ್ಲ, ಎಲ್ಲ ತಿಳಿದವರೇ, ವೇದ ಪಾರಂಗತರೇ, ಅರ್ಥ ಪಾರಂಗತರು, ಈ ಥರದ ವಿದ್ವಾಂಸರು ಬಂದು ನೆರೆದಿದ್ದಾರೆ. ಅದರಲ್ಲಿ ಒಬ್ಬರು ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದು ವಾಚ. ಅವ್ರು ಕೇಳ್ತಾರೆ, ಹಾಗಾದರೆ ತಾವು ದಯವಿಟ್ಟು ನಮಗೆ ಹೇಳಬೇಕು, ಏನು ಈ ಸೂಕ್ತ, ಇದನ್ನು ಉಚ್ಚಾರಣೆ ಮಾಡಿ ಇದರ ಅರ್ಥವನ್ನು ತಿಳಿಸ್ಕೊಡ್ಬೇಕು. ಸಮಗ್ರ ಸಭೆ ಅದಕ್ಕೋಸ್ಕರ ಕಾಯ್ತಾ ಇದೆ. ಇಡೀ ಸಭೆಯ ಮುಖವಾಗಿ ನಾನು ಮಾತಾಡ್ತಾ ಇದ್ದೇನೆ. ಸಭೆಯಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯ ಇದೇನೆ. ಇವಾಗ ನಾನೇನು ಯಾವ ವೇದ ಮಂತ್ರವನ್ನು ಹೇಳಿದ್ದೇನೋ ಅದನ್ನು ತಾವು ಹೇಳಿ ಅದಕ್ಕೆ ಅರ್ಥವನ್ನು ಹೇಳಬೇಕು ಅಂದಾಗ ಇವರು ಯಾರೂ ಬಹುಶಃ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ. ಆಚಾರ್ಯರು ವೇದಮಂತ್ರವನ್ನು ಹೇಳ್ತಾರೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದ ರೀತಿಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ಸ್ಪಷ್ಟತೆಯಲ್ಲಿ ವೇದಮಂತ್ರವನ್ನು ಹೇಳಿದರು ಅನ್ನುವ ಅಂಶ ನಮಗೆ ಅವಾಗ ಗೊತ್ತಾಗುತ್ತೆ. ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ವರ್ಣಸೌಷ್ಠವಗರಿಷ್ಠಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ ವ್ಯೂಢಹೃಜ್ಜಲದ ಘೋಷಮುಷ್ಯೋಚ್ಚಾರಣಂ ವಿದದಭ್ಯದಿತಾರ್ಥಂ. ಆಚಾರ್ಯರು ವೇದಮಂತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಗಂಭೀರನಾದ ಮೋಡ, ಅದರ ಒಂದು ಗುಡುಗು, ಆ ಮೋಡ ಎರಡಕ್ಕೆ ಒಟ್ಟು ಸೇರಿದಾಗ ಆ ಗುಡುಗಿನ ಶಬ್ದ ಅದು ಹೇಗೆ ಬರುತ್ತೆ, ಎಷ್ಟು ಗಂಭೀರವಾಗಿರುತ್ತೆ. ಅದನ್ನು ಕೇಳಿದರೆ ಎದೆಯಲ್ಲಿ ನಡುಕ ಬರುತ್ತೆ. ಅಷ್ಟು ಗಂಭೀರವಾದ ಧ್ವನಿ ಅದು ಆಚಾರ್ಯರತ್ತು. ಮತ್ತು ಹೇಳಬೇಕಾದ್ರೆ ವರ್ಣ ಸೌಷ್ಠವ, ಒಂದೊಂದು ವರ್ಣ ಉಚ್ಚಾರಣೆ ಮಾಡ್ತಾ ಇದ್ದರೆ ಯಾವ ಯಾವ ಆ ವರ್ಣಗಳನ್ನು ಉಚ್ಚಾರಣೆ ಮಾಡಲಿಕ್ಕೇ ಒಂದು ಕ್ರಮ ಇದೆ. ಸುಮ್ಮನೆ ಉಚ್ಚಾರಣೆ ಎಲ್ಲರೂ ಮಾತಾಡ್ತಾರಲ್ಲ ಅದರಲ್ಲೇನಿದೆ ಅಂತ ಅನಿಸಿಬಿಡುತ್ತೆ. ನಾವು ಎಲ್ಲರ ಜೊತೆಗೆ ಸೇರಿ ಎಲ್ಲರೂ ಮಾತಾಡೋದನ್ನು ನೋಡಿ ಮಾತಾಡೋದು ಅಂದ್ರೆ ಇಷ್ಟೇ, ಮತ್ತೇನು ವರ್ಣದಲ್ಲಿ ಸೌಷ್ಠವ ಅದೆಲ್ಲ ಏನು ಇರಲಿಕ್ಕಿಲ್ಲ ಅಂತ ನಮಗೊಂದು ಭಾವನೆ ಬರುತ್ತೆ. ಅದರ ವರ್ಣಸೌಷ್ಠವ ಒಂದೊಂದು ಅಕ್ಷರಗಳನ್ನು ಎಷ್ಟೆಷ್ಟು ಮಾತ್ರಾಕಾಲಗಳಲ್ಲಿ ಪ್ರಯೋಗ ಮಾಡಬೇಕು ಅಂತ ಅದಕ್ಕಿದೆ, ಅದರದ್ದೇ ಆದ ನಿಯಮಗಳಿದೆ. ಅದನ್ನು ಹೇಳ್ತಾರೆ ಅವರು, ಏಕಮಾತ್ರೋ ಭವೇದ್ರಸ್ವೋ ದ್ವಿಮಾತ್ರೋ ದೀರ್ಘ ಉಚ್ಯತೆ ತ್ರಿಮಾತ್ರಸ್ತು ಪ್ಲುತೋ ಜ್ಞೇಯೋ ವ್ಯಂಜನಂ ತ್ವರ್ಧಮಾತ್ರಕಂ. ಇದು ಕ್ರಮ. ವೇದಮಂತ್ರಗಳನ್ನು ಹೇಳಬೇಕಾದ್ರೆ ಈ ಕ್ರಮದಿಂದಲೇ ಹೇಳಬೇಕು. ಅಂದರೆ ಏಕಮಾತ್ರ ಕಾಲ, ದ್ವಿಮಾತ್ರ ಕಾಲ ಅಂತ ಇರುತ್ತೆ. ಏನು ಏಕಮಾತ್ರ ಕಾಲ, ದ್ವಿಮಾತ್ರ ಕಾಲ ಅಂದರೆ ಇವಾಗ ನಾವು ಆ ಅಂತ ಒಂದು ವರ್ಣವನ್ನು ಉಚ್ಚಾರಣೆ ಮಾಡ್ತೀವಿ. ಈ ಆ ಅಂತ ಹೇಳಿದ್ದು ಇದು ಏಕಮಾತ್ರ ಕಾಲ. ಇನ್ನು ಆ ಅಂತ ಹೇಳ್ತೀವಿ, ಇದು ಸ್ವಲ್ಪ ದೀರ್ಘ. ಇದು ದ್ವಿಮಾತ್ರ ಕಾಲ. ಎರಡು ಮಾತ್ರ ಕಾಲಗಳನ್ನು, ಮಾತ್ರ ಅಂತ ಹೇಳಿದ್ರೆ ಈ ನಾವು ತಗೊಳ್ಳುವ ಮಾತ್ರೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಾವೆಲ್ಲ ರೋಗಗಳು ಬಂದಾಗ ತಗೊಳ್ತೀವಲ್ಲ ಮಾತ್ರೆಗಳು, ಆ ಮಾತ್ರೆ ಅಂತ ಅದಕ್ಕೆ ಅರ್ಥ ಅಲ್ಲ. ಕಾಲ ಎಷ್ಟು ಕಾಲವನ್ನು ಉಪಯೋಗಿಸಿ ಈ ವರ್ಣಗಳನ್ನು ಹೇಳಬೇಕು ಅಂತಿದೆ. ಬರೀ ಮೊದಲನೇ ಅಕ್ಷರ ಆನೆ ಆ ಅಂತ ಹೇಳಿದ್ರೆ ಅರ್ಥವೇ ಬೇರೆ ಆಗೋಗುತ್ತೆ. ಅಗರ್ಭ ಶ್ರೀಮಂತ, ಆಗರ್ಭ ಶ್ರೀಮಂತ ಎಷ್ಟು ವ್ಯತ್ಯಾಸ ಕೇಳುತ್ತೆ ನಮಗೆ. ಅದು ಏಕಮಾತ್ರ ಕಾಲದ್ದು ಅಕಾರ, ದ್ವಿಮಾತ್ರ ಕಾಲದ್ದು ಆಕಾರ.
ಆ ಒಂದೊಂದು ವರ್ಣ ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅದರಲ್ಲೇ ನಿಯಮಗಳಿದೆ, ಅದಕ್ಕೆ ತಕ್ಕ ಹಾಗೆ ಉಚ್ಚಾರಣೆ ಮಾಡಬೇಕು. ನಮ್ಮ ಬಾಯಿಗೆ ಬಂದ ಹಾಗೆ ವರ್ಣಗಳನ್ನು, ಆದರೆ ಇವಾಗೆಲ್ಲ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವ ಯಾವ ಸ್ಪಷ್ಟತೆಯನ್ನು ಗೊತ್ತಾಗುತ್ತೆ, ಏನೂ ಗೊತ್ತಾಗೋದಿಲ್ಲ ನಮಗೆ. ನಮ್ಮ ಭಾಷೆಯ ಮೇಲೆ ನಮಗೆ ಹಿಡಿತಾ ಇಲ್ಲ. ಯಾವ ರೀತಿಯಲ್ಲಿ ಆ ಭಾಷಾ ಪ್ರಯೋಗ ಮಾಡಬೇಕು ಅದರ ಬಗ್ಗೆಯೂ ಗೊತ್ತಿಲ್ಲ. ಎಲ್ಲೆಲ್ಲಿ ಮಹಾಪ್ರಾಣ, ಎಲ್ಲೆಲ್ಲಿ ಅಲ್ಪಪ್ರಾಣ ಹೇಳಬೇಕು ಅದರ ಬಗ್ಗೆಯೂ ಜ್ಞಾನ ಇಲ್ಲ. ಹೀಗೆ ನಮಗೆ ನಮ್ಮ ಭಾಷೆಯ ಬಗ್ಗೆ ಸಂಪೂರ್ಣವಾಗಿ ಹಿಡಿತ ತಪ್ಪೋಗಿದೆ. ಭಾಷೆಯ ಬಗ್ಗೆ ಹಿಡಿತಾ ಇಲ್ಲ, ಇನ್ನು ಒಂದೊಂದು ಅಕ್ಷರದ ಬಗ್ಗೆಯೂ ಗಮನ ಕೊಟ್ಟು ಆ ಅಕ್ಷರವನ್ನು ಇಷ್ಟಿಷ್ಟೇ ಮಾತ್ರ ಕಾಲದಲ್ಲಿ ಪ್ರಯೋಗ ಮಾಡಬೇಕು ಅಂದರೆ ಅದು ಸುಧರಾಮ್ ಬಹುಶಃ ಯಾರಿಗೂ ಗೊತ್ತೇ ಇಲ್ವೇನು. ಆದರೆ ಆಚಾರ್ಯರು ತಾವು ಉಚ್ಚಾರಣೆ ಮಾಡಿದರೆ ಇದಕ್ಕೆ ಎಲ್ಲ ತಕ್ಕಾಗೆ ಇತ್ತಂತೆ. ಪ್ಲುತ ಅಂದರೆ ಅದು ವೇದದಲ್ಲಿ ಉಪಯೋಗಿಸ್ತಾರೆ ಅದನ್ನು. 3 ಮಾತ್ರ ಕಾಲ, ಅದಕ್ಕೆ 3 ಮಾತ್ರ ಕಾಲ ವೇದ ಮಂತ್ರಗಳಲ್ಲೆಲ್ಲ ಅದು ಬರುತ್ತೆ. ಅದನ್ನು ಆವು ಅಂತ ಅದು ಮೇಲೆ ಕೆಳಗೆ ಮತ್ತು ಮಧ್ಯ ಈ ಥರ ಅದನ್ನು ಉಚ್ಚಾರಣೆ ಮಾಡುವ ಕ್ರಮ ಇದೆ. ಒಟ್ಟು 3 ಮಾತ್ರ ಕಾಲದ್ದನ್ನು ಪ್ಲುತಗಳು ಅಂತ ಹೇಳ್ತಾರೆ. ಇನ್ನು ವ್ಯಂಜನಾಕ್ಷರಗಳನ್ನು ಹೇಳಬೇಕಾದ್ರೆ ಅರ್ಧ ಮಾತ್ರ ಕಾಲದಲ್ಲಿ ಹೇಳಬೇಕು. ಈ ಥರ ಒಂದೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅದರದ್ದೇ ಆದಂತಹ ಕ್ರಮ ಇದೆ. ಆಚಾರ್ಯರು ವೇದ ಮಂತ್ರ ಹೇಳಿದಾಗ ವರ್ಣ ಸೌಷ್ಠವ ಗರಿಷ್ಠ ಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ, ಒಂದೊಂದು ವರ್ಣದಲ್ಲಿ ಅಷ್ಟು ಸ್ಪಷ್ಟತೆ. ಎಲ್ಲಿ ದೀರ್ಘ ಹೇಳಬೇಕೋ ಅಲ್ಲಿ ದೀರ್ಘ, ಎಲ್ಲಿ ಹ್ರಸ್ವ ಹೇಳಬೇಕೋ ಅಲ್ಲಿ ಹ್ರಸ್ವ. ಏನು ಹಿಂದೆ ಒಬ್ಬ ಹಿರಿಯ ವಿದ್ವಾಂಸ ತಾನು ಎದ್ದು ನಿಂತು ವೇದ ಮಂತ್ರವನ್ನು ಹೇಳಿದ್ನೋ ಅದು ಆಚಾರ್ಯರು ವೇದ ಮಂತ್ರವನ್ನು ಪ್ರಾರಂಭ ಮಾಡಿದ ಮೇಲೆ ಅವನದ್ದು ಏನೂ ಅಲ್ಲ ಅನ್ನಿಸ್ಲಿಕ್ಕೆ ಶುರು ಆಗೋಯ್ತು. ಏನೂ ಅಲ್ಲ ಅವನದ್ದು ಅಂತ ಮುಂದೆ ಅದು ಗೊತ್ತಾಗುತ್ತೆ. ಯಾಕೆ ಹಾಗೆ ಅನ್ನಿಸ್ತು ಅನ್ನೋದನ್ನು ತನ್ನ ಬಾಯಿಂದ ತಾನೇ ಹೇಳ್ತಾನೆ, ಅದಕ್ಕೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಆಚಾರ್ಯರು ಹೇಳಿದ್ರೆ ಬಹಳ ಸ್ಪಷ್ಟತೆ ಅದರಲ್ಲಿ, ಮತ್ತು ಸ್ಪಷ್ಟತೆ ಇರುತ್ತೆ, ಆದರೆ ವೇಗವೂ ಇರುತ್ತೆ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ವಿಪರೀತವಾಗಿ ವೇಗವಾಗಿ ಹೇಳಿಬಿಟ್ರೆ ಯಾವ ವಿಷಯ ಹೇಳಿದ್ವಿ ಗೊತ್ತಾಗೋದಿಲ್ಲ. ಅಕ್ಷರದಲ್ಲಿ ಸ್ಪಷ್ಟತೆ ಇದ್ದ ಮಾತ್ರಕ್ಕೆ ವೇಗವಾದ ಉಚ್ಚಾರಣೆ ಮಾಡಿದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆಚಾರ್ಯರು ಹೇಳಿದ್ದು ಹೇಗಿತ್ತು ಅಂದರೆ ಅದರಲ್ಲಿ ಅತಿಯಾದ ವೇಗವೇ ಇರಲಿಲ್ವಂತೆ. ಎಷ್ಟು ವೇಗದಿಂದ ಉಚ್ಚಾರಣೆ ಮಾಡಿದರೆ ಆ ವ್ಯಕ್ತಿಯ ಮನಸ್ಸಿಗೆ ಮುಟ್ಟತ್ತೋ ಅಷ್ಟೇ ವೇಗ, ಅತಿಯಾದ ವೇಗವೂ ಇರಲಿಲ್ಲ ಅದರಲ್ಲಿ. ಮತ್ತು ವರ್ಣಗಳಲ್ಲಿ ಒಳ್ಳೆಯ ಸ್ಪಷ್ಟತೆ, ಒಂದೇ ಒಂದು ವರ್ಣ ಈ ಥರ ಯಾಕೆ ಈ ಅಕ್ಷರ ಹೇಳಿದ್ರು ಅಂತ ಅನಿಸೋ ಹಾಗಿರಲಿಲ್ಲ. ಕೆಲವರು ಅಕ್ಕಿಗೆ ಹಕ್ಕಿ ಅಂತಿರ್ತಾರೆ, ಹಕ್ಕಿಗೆ ಅಕ್ಕಿ ಅಂತಿರ್ತಾರೆ. ಆಕಾಶದಲ್ಲಿ ಅಕ್ಕಿ ಹಾರುತ್ತಿದೆ, ನೆಲದ ಮೇಲೆ ಹಕ್ಕಿಯನ್ನು ಹರಡಿದ್ದಾರೆ ಅಂತ. ಈ ಥರ ಆ ಮತ್ತು ಆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ವ್ಯತ್ಯಾಸವೇ ಗೊತ್ತಿರೋದಿಲ್ಲ. ಇದೆಲ್ಲ ನಗ್ತಾರಷ್ಟೇ ಜನ. ಈ ಥರ ದೊಡ್ಡವರೇ ದೊಡ್ಡ ಭಾಷಣಗಳನ್ನು ಮಾಡಬೇಕಾದ್ರೆ ಈ ಥರ ತಪ್ಪುಗಳನ್ನು ಮಾಡ್ತಿರ್ತಾರೆ. ಆದರೆ ಆಚಾರ್ಯರ ವರ್ಣಗಳ ಸ್ಪಷ್ಟತೆ ಅಷ್ಟು ಚೆನ್ನಾಗಿತ್ತು. ಒಂದೇ ಒಂದು ವರ್ಣ ಆ ಕಡೆ ಈ ಕಡೆ ಆಗಲಿಲ್ಲ, ತಪ್ಪಲಿಲ್ಲ, ಮತ್ತು ವೇಗವೂ ಇರಲಿಲ್ಲ. ವೇಗವಾಗಿಲ್ಲದೆ ಸ್ಪಷ್ಟವಾಗಿತ್ತು. ಅದನ್ನು ಹೇಳಿ ಮತ್ತು ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ. ಹಾಗಂದ್ರೆ ಅದೇನೆ, ಯಾವ ಮಾತ್ರ ಕಾಲದಲ್ಲಿ ಎಷ್ಟೆಷ್ಟು ಮಾತ್ರ ಕಾಲಗಳನ್ನು ಉಪಯೋಗಿಸಿಕೊಂಡು ಅಕ್ಷರಗಳನ್ನು ಹೇಳಬೇಕೋ ಅಷ್ಟೇ ಮಾತ್ರ ಕಾಲಗಳನ್ನು ಉಪಯೋಗಿಸಿ, ಅದರಲ್ಲಿ ಮತ್ತೆ ಅದರಲ್ಲೂ ವ್ಯತ್ಯಾಸ ಮಾಡದೆ ವ್ಯೂಢ ಹೃಜ್ಜಲದ ಘೋಷ ಮಮುಷ್ಯೋ, ಸರಿ ಅಕ್ಷರ ಸ್ಪಷ್ಟತೆಗಳಿದೆ, ಎಲ್ಲ ಅತಿಯಾದ ವೇಗ ಇಲ್ಲ, ಎಷ್ಟೆಷ್ಟು ಮಾತ್ರ ಕಾಲಗಳನ್ನು ಉಪಯೋಗಿಸಬೇಕೋ ಅಷ್ಟನ್ನೇ ಉಪಯೋಗಿಸಿದ್ದಾರೆ, ಎಲ್ಲ ಸರಿ. ಆದರೆ ಆ ಸಭೆಗೆ ಕೇಳಿಸ್ಬೇಕಲ್ಲ. ಈಗಿನ ಥರ ಅವಾಗೆಲ್ಲ ಮೈಕಿನ ವ್ಯವಸ್ಥೆಗಳಿರಲಿಲ್ಲ, ಏನಿರಲಿಲ್ಲ. ಅಲ್ಲಿ ಸಾವಿರಾರು ಜನ ನೆರೆದಿದ್ದಾರೆ, ಅವ್ರಿಗೆ ಕೇಳಿಸ್ಬೇಕಲ್ಲ. ಅಂದರೆ ಆಚಾರ್ಯರ ಧ್ವನಿ ಹಾಗಿತ್ತು, ಒಳ್ಳೆಯ ಘರ್ಜಿಸುವ ಮೋಡದ ಧ್ವನಿ ಅದು ಆಚಾರ್ಯರದು. ಅವರು ಒಂದು ಬಾರಿ ಉಚ್ಚಾರಣೆ ಮಾಡಿದರೆ ಸಮಗ್ರ ಸಭೆಗೆ ಅದು ಕೇಳಿಸ್ತಂತೆ. ಎಲ್ರಿಗೂ ಮೊದಲನೇ ವ್ಯಕ್ತಿ ಮುಂದೆಗಡೆ ಕೂತ ವ್ಯಕ್ತಿಗೆ ಯಾವ ಸ್ಪಷ್ಟತೆ ಇತ್ತೋ ಕೊನೆಗೆ ಕೂತ ವ್ಯಕ್ತಿಗೂ ಅದೇ ಸ್ಪಷ್ಟತೆ, ಅದರಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಅಷ್ಟು ಗಂಭೀರವಾದ ಧ್ವನಿ. ಉಚ್ಚಾರಣಂ ವಿಧದ ಲಭ್ಯತಿತಾರ್ಥಂ. ಹೀಗೆ ಆಚಾರ್ಯರು ಅಷ್ಟು ಒಳ್ಳೆಯ ಧ್ವನಿಯಿಂದ ಒಂದೇ ಒಂದು ವರ್ಣಗಳನ್ನು ಹಾಳು ಮಾಡದೆ ಉಚ್ಚಾರಣೆ ಮಾಡಿದ ಅಷ್ಟೇ ಅಲ್ಲ, ಅದಕ್ಕೆ ತಾವು ಅರ್ಥವನ್ನು ಹೇಳ್ತಾರೆ. ಯಾವ ಋಗ್ವೇದದ ಭಾಗ ಇದೆ ಅದಕ್ಕೆ ತಾವು ಅರ್ಥವನ್ನು ತಿಳಿಸ್ತಾರೆ. ತಿಳಿಸಿದಾಗ ಅವರಿಗೆಲ್ಲ ಒಂದು ಸತಿ ಅವರೆಲ್ಲ ದಿಗ್ಭ್ರಾಂತರಾಗ್ತಾರೆ. ಹೇಳೇ ಬಿಟ್ರಲ್ಲ ಅಂತ ದಿಗ್ಭ್ರಾಂತರಾಗ್ತಾರೆ. ಆಮೇಲೆ ಏನಾಗುತ್ತೆ ಅನ್ನೋದನ್ನು ನಾಳೆಯ